ತುಳಸಿ ಗಿಡದಲ್ಲಿ 3-4 ತರಹದ ತುಳಸಿ ಗಿಡಗಳಿರುತ್ತವೆ. ವನ ತುಳಸಿ, ಕರ್ಪೂರ ತುಳಸಿ, ಲಿಂಬೆ ತುಳಸಿ, ಕೃಷ್ಣ ತುಳಸಿ ಅಂತ. ಇದು ರಾಮ ತುಳಸಿ. ಇದರಲ್ಲಿ ನಿಂಬು ತುಳಸಿ ಮಾತ್ರ ಔಷಧಿಯ ಪರ್ಪಸ್ಸಿಗೆ ಆಯುರ್ವೇದಿಕ ಇದರಲ್ಲಿ ಯೂಸ್ ಮಾಡ್ತಾರೆ. ಅದನ್ನು ದೇವರಿಗೆ ಹಾಕೋದು ಸ್ವಲ್ಪ ಕಡಿಮೆ. ಉಳಿದ ಎಲ್ಲ ತುಳಸಿಗಳು ದೇವರಿಗೆ ತುಂಬ ಶ್ರೇಷ್ಠವಾದದ್ದು ಅಂತ ಪೂಜೆಗೆ ಹಾಕ್ತಾರೆ. ಎಲ್ಲ ತುಳಸಿಯಲ್ಲೂ ಔಷಧೀಯ ಗುಣಗಳಿರುತ್ತೆ. ಅದರಲ್ಲಿ ಲಿಂಬು ತುಳಸಿ ಅಷ್ಟೊಂದು ಎಲ್ಲ ಕಡೆ ಬೆಳೆಯೋದಿಲ್ಲ, ಆದ್ದರಿಂದ ಅದನ್ನು ಔಷಧಿಗಾಗಿ ಅಷ್ಟೇ ಯೂಸ್ ಮಾಡೋಕ್ಕೆ ಸೀಮಿತವಾಗಿದೆ. ಇದು ರಾಮ ತುಳಸಿ. ಇದು ನಮ್ಮ ಮನೆಯಲ್ಲಿ ಬಿಟ್ಟಿರೋ ರಾಮ ತುಳಸಿ ಗಿಡ. ಇದು ರಾಮ ತುಳಸಿ ನಾರ್ಮಲ್ ತುಳಸಿ ಗಿಡದಕ್ಕಿಂತ ತುಂಬಾ ಎತ್ತರಕ್ಕೆ ಹೋಗುತ್ತೆ. ಇದು ನೋಡೋದಕ್ಕೆ ಸ್ವಲ್ಪ ಲಕ್ಕಿ ಎಲೆಯಂತೆ ಕಾಣಿಸುತ್ತೆ. ಲಕ್ಕಿ ಗಿಡದ ಎಲೆಗಳಂತೆ ಇರುತ್ತೆ, ಉದ್ದವಾಗಿರುತ್ತೆ. ನಾರ್ಮಲ್ ಆಗಿ ತುಳಸಿ ಗಿಡದ ಎಲೆಗಳೆಲ್ಲ ಚಿಕ್ಕ ಚಿಕ್ಕ, ನಾವು ಸಾಮಾನ್ಯವಾಗಿ ಕಾಣಸಿಗೋ ತುಳಸಿ ಗಿಡಗಳ ಎಲೆಗಳು ಚಿಕ್ಕ ಚಿಕ್ಕದಿರೋದ್ರಿಂದ ನಮ್ಗೆ ಇದು ಸ್ವಲ್ಪ ಡಿಫ್ರೆಂಟ್ ಅನ್ಸುತ್ತೆ. ಇದು ಉದ್ದವಾಗಿ ಇರೋದ್ರಿಂದ ಈ ತರ ಕದಿರು ಬಂದದ್ದನ್ನ ನಾವು ಕುಯ್ಬೇಕು, ಇಲ್ಲಾಂದ್ರೆ ಗಿಡ ಒಣಗಿ ಹೋಗ್ಬಿಡತ್ತೆ. ಇದನ್ನ ನಾವು ಕೊಯ್ದ್ಬಿಟ್ಟು ಮತ್ತೆ ಬೀಜವನ್ನಾಗಿ ಮಾಡ್ಕೊಬಹುದು. ಸೊ ಇದನ್ನ ನಾವು ಡ್ರೈ ಆಗ್ಲಿ ಅಂತ ಬಿಟ್ಟಿದ್ದು ನಮ್ಮ ಮನೆಯಲ್ಲಿ. ಇವಾಗ ಇದನ್ನ ಕೊಯ್ದು ನಾವು ಬೀಜವನ್ನ ಸಂಗ್ರಹಿಸಿ ಇಟ್ಕೊಬೇಕು. ಇಷ್ಟು ಬೀಜಗಳಾಗತ್ತೆ. ಇದು ತುಂಬಾ ದೊಡ್ಡ ಆಗ್ತಾ ಹೋಗುತ್ತೆ. ನಾರ್ಮಲಿ ತುಳಸಿ ಗಿಡ ಇಷ್ಟೊಂದು ದೊಡ್ಡ ಆಗಲ್ಲ. ಇದು ಈ ರಾಮ ತುಳಸಿ ಮಾತ್ರ ತುಂಬಾನೇ ಎತ್ತರಕ್ಕೆ ಬೆಳೆಯುತ್ತೆ. ಮತ್ತೆ ಒಂದು ಈ ದಾಸವಾಳ ಗಿಡ ಎಲ್ಲ ದೊಡ್ಡದಾಗಿ ಬೆಳೆಯುತ್ತಲ್ಲ, ಆ ತರ ಬೆಳೆಯುತ್ತೆ. ಎಲೆಗಳು ಹಚ್ಚ ಹಸಿರಾಗಿರುತ್ತೆ. ಇದರಲ್ಲಿ ಇಷ್ಟು ಹಸಿರಾಗಿರುತ್ತೆ, ಸ್ವಲ್ಪ ಉದ್ದ ತರನೂ ಇರುತ್ತೆ. ಇದನ್ನ ನಾವು ದೇವರಿಗೆ ಹಾಕ್ಬೋದು. ಇದು ಶ್ರೇಷ್ಠ, ತುಂಬಾ ಶ್ರೇಷ್ಠ ಅಂತೆ ರಾಮ ತುಳಸಿನೂ. ಹಾಗೆ ಕೃಷ್ಣ ತುಳಸಿ ಶ್ರೇಷ್ಠ, ಅದೇ ತರ ರಾಮ ತುಳಸಿನೂ ಶ್ರೇಷ್ಠ. ಇದನ್ನ ನಾವು ಆರಾಮಾಗಿ ನಮ್ಮ ಗಾರ್ಡನ್ ನಲ್ಲಿ ಸರೌಂಡಿಂಗ್ಸ್ ಅಲ್ಲಿ ಬೆಳ್ಕೊಬಹುದು. ಬೇರೆ ಏನೋ ಕಳೆ ಗಿಡಗಳು ಹುಟ್ಟಿ ತುಂಬಾ ದೊಡ್ಡದಾಗಿ ಬೆಳೆಯೋದಕ್ಕಿಂತ ಇದನ್ನ ಹಾಕೊಂಡ್ರೆ ವಾತಾವರಣವನ್ನು ಶುದ್ಧವಾಗಿಡಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಮತ್ತೆ ಮನಸ್ಸಿಗೂ ಇದರ ಎಲೆಗಳು ತುಂಬಾ ಹಸಿರಾಗಿರೋದ್ರಿಂದ ಮನಸ್ಸಿಗೂ ಖುಷಿ. ನಮ್ಮ ಗಾರ್ಡನ್ ನಲ್ಲಿ ನಾವು ಹಾಕೊಳ್ಳೋದ್ರಿಂದ ತುಂಬಾನೇ ಬೆನಿಫಿಟ್ ಇದೆ. ಸೊ ಎಲ್ಲರೂ ಟ್ರೈ ಮಾಡ್ಬೋದು. ಇದು ಈಸಿಯಾಗಿ ಆರಾಮಾಗಿ ಬೆಳ್ಕೊಬಹುದು. ಏನು ಇದಕ್ಕೆ ತುಂಬಾ ಕೇರ್ ಬೇಕಾಗಲ್ಲ. ನಾವು ಬಾಕಿ ಗಿಡಗಳಿಗೆ ಹಾಕೋ ನೀರಲ್ಲೇ ಸ್ವಲ್ಪ ನೀರ್ ಹಾಕಿದ್ರು ಸಾಕು. ಸ್ವಲ್ಪ ಗೊಬ್ಬರ ಹಾಕಿದ್ರು ಆಗತ್ತೆ, ಇಲ್ಲ ಅಂದ್ರೂ ಆಗತ್ತೆ. ಸೊ ಟ್ರೈ ಮಾಡ್ಬೋದು.